ಹಾಂ. ಈ ಸೀಸನ್ ಹಣ್ಣಿರೋ. ಓಹೋ, ಇದು ಜಮ್ನೇರ್ಲೆನಾ? ಜಮ್ನೇರ್ಲೆ ಸೀಸನ್ ಅಲ್ಲಿ ಬಿಡ್ರಿ. ಈಗ ನಾವು ಹಣ್ಣು ಹುಡ್ಕೋದ್ರಾಗೆ ಅದು ಸೀಸನಲ್ ಫ್ರೂಟ್ ಅದು. ಹ್ಞೂ, ಎಷ್ಟು ದೊಡ್ಡಕ್ಕೆ ಹೋಗಿದ್ದೀರಿ. ತೆಂಗಿನ ಮರದ ಐಟ ಹೋಗಿದೆ, ಅದನ್ನ ಮೀರಿಸಿ ಹೋಗಿದೆ. ಹ್ಞೂ. ಓ, ಇದು ಚಕೋತನಾ? ಇದು ಚಕೋತ. ಹೆಂಗಿತ್ತು ನೋಡ್ರಿ ಇದು. ಓಹೋ, ನೋಡ್ರಿ ಸೂಪರ್ ಆಗಿದೆ. ಓಹೋ, ಸೂಪರು. ಇದು ಎನರ್ಜಿ ಫುಡ್ ಅಂತಾರೆ. ಹಾಂ, ತುಂಬ ಇಷ್ಟಪಟ್ಟು ತಿಂತಾರೆ. ಹೌದು. ಸುದ್ದಿ ಮಾಡಿಬಿಟ್ರಿ ಇದು. ಹಾಂ. ಅಲ್ಲೊಂದಿದೆ, ಒಳ್ಳೆ ನಾವು ಔಟ್ ಸೈಡ್ ಎಲ್ಲ ಇರುತ್ತೆ. ಔಟ್ ಸೈಡ್ ಕೊಯ್ಕೊಂಡು ಹೋಗ್ತಾರೆ. ಇಲ್ಲಿ ಎಲ್ಲ ತಗೊಂಡ್ರೆ ಚೆನ್ನಾಗಿ. ನೋಡಿ, ರೈತರು ಬೆಳೆದಾಗ ದಾನ ಧರ್ಮ ಮಾಡಕ್ಕೆ ಹಿಂದೆ ಮುಂದೆ ನೋಡಲ್ಲ. ಅವ್ರು ಯಾರೋ ಬಂದ್ರು, ಇವ್ರು ಯಾರೋ ಕೊಯ್ಕೊಂಡೋದ್ರು, ಬರ್ತಾರೆ ಒಂದೆರಡು ಕೊಯ್ಕೊಂಡು ಹೋಗ್ತಾರೆ ಅನ್ನೋ ಮನಸ್ಥಿತಿ. ಯಾವುದೇ ಆರೈಕೆ ಮಾಡಿದ್ರು ಹೋದ್ರು ತೆಂಗು ನೀವು ನೋಡ್ರಿ, ಒಳ್ಳೆ ಫಸಲು ಈಗ. ಆರೈಕೆ ಮಾಡಿಲ್ಲ. ಸರಿ. ಈ ನೆಲ ಅಷ್ಟು ಸಮೃದ್ಧವಾದ ನೆಲ. ಸರ್, ನೆಲ ಸಮೃದ್ಧಿ ಅಂತಂದ್ರೆ ಎಲ್ಲರದ್ದು ನೆಲ ಸಮೃದ್ಧಿ ಇದೆ. ಆದ್ರೆ ನೀವು ನಾವಾಗಿ ಹಾಳು ಮಾಡ್ತೀವಲ್ಲ ಕೆಮಿಕಲ್ ಹಾಕಿ. ನೀವು ಕೆಮಿಕಲ್ ಹಾಕದೆ ಇರೋದಕ್ಕೆ ನೀವು ಏನ್ ಮಾಡಿದ್ರು ಫಸ್ಟ್ ಬರ್ತೈತಿ. ಏನ್ ಮಾಡಿದ್ರು ಬರುತ್ತೆ. ನೋಡಿ ಸರ್, ಇದು ಫಸ್ಟ್ ಭೂಮಿಯನ್ನ ನಾವು ಚೆನ್ನಾಗಿ ಸಿದ್ಧಪಡಿಸ್ಕೋಬೇಕು. ಅದೇ ಸರ್, ಅಲ್ಲಿಂದ ಒಂದು 5 ಲೈನು ಕೋಳಿಗೋಸ್ಕರ ಬಿಟ್ಕೊಂಡಿಲ್ಲ. ಅವು 5 ಲೈನು ಕೋಳಿಗೋಸ್ಕರ ಬಿಟ್ಕೊಂಡು ಸುತ್ತ ಅವಕ್ಕೆ ಸ್ಕ್ರೀನ್ ಹಾಕ್ಬಿಟ್ಟಿದ್ದೀರಿ. ಬನ್ನಿ, ಕೋಳಿ ಆಡೋದು. ಅಷ್ಟೊಳಗೆ ಆಟ ಹಾಕೊಂಡು ಒಳಗೆ ಹೋಗೋಣ ಒಂದ್ಸರಿ. ಆಮೇಲೆ ಆಯ್ತು, ಆಮೇಲೆ ಹೋಗೋಣ ಒಳಗೆ ಸರ್. ಆಮೇಲೆ ಒಂದೇನು ಅಂದ್ರೆ ನೋಡ್ರಿ, ಇದು ನ್ಯಾಚುರಲ್ ಆಗಿ ಇದು ಮನೆ ಹತ್ರ ಇದೆ ಅಂತ ಹೇಳ್ಬಿಟ್ಟು ಮನೆ ಯೂಸಿಗೆ ಅಂತ ಹಾಕೊಂಡಿದ್ದೀನಿ ಸುಮ್ಮನೆ. ಏನು ಇದು? ಧನಿಯಾ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ. ಬಿಟ್ಟಿರಲಿಲ್ಲ ಕೊತ್ತಂಬರಿ ಸೊಪ್ಪು. ಈ ಕಡೆಗೆ ಮೆಂತ್ಯ ಹಾಕಿರಲಿಲ್ಲ. ಈಗ ಒಂದು 20 ದಿವಸದಲ್ಲಿ ನೋಡಪ್ಪ, ಮೆಂತ್ಯ ಹಾಕಿದ್ದಾರೆ. ಬೇಸಾಯ. ವೆರಿ ಗುಡ್. ನೋಡ್ರಿ, ಒಂದು ಲೈನು ಈ ಕಡೆ ಫುಲ್, ಒಂದು ಲೈನು ಕೊತ್ತಂಬರಿ, ಈ ಪಕ್ಕದಲ್ಲಿ ಒಂದು ಲೈನ್ ಫುಲ್ಲು ಮೆಂತ್ಯ, ಇದೊಂದು ಲೈನ್ ಮೆಂತ್ಯ. ಓ, ಮನೆ ಬಳಕೆಗೆ ಕೊತ್ತಂಬರಿ ಸೊಪ್ಪು ಆಯಿತು, ಮೆಂತ್ಯ ಸೊಪ್ಪು ಆಯಿತು. ಈ ಕಡೆಗೆ ಈರುಳ್ಳಿ. ನೋಡಿ ಸರ್, ಇದು ತೋಟದ ಮಧ್ಯದಲ್ಲಿ ಸ್ನೇಹಿತರೊಬ್ರು ಕಾಕಡ ಹಾಕ್ಬೇಕು ಅಂತಂದ್ರು. ಕಾಕಡ. ಕಾಕಡ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಹೂವಿಗೆ ಜೇನು ಬರುತ್ತೆ. ಜೇನು ತೋಟಕ್ಕೆ ಫಸಲಿಗೆ ಪರಾಗಸ್ಪರ್ಶ ಮಾಡಿ ನಾನು ಸಮೃದ್ಧಿ ಆಗುತ್ತೆ. ನಿನ್ನೆ ಆ ಮಲ್ಲೇಶ್ವರ ಸರ್ಕಲ್ ಹೂವಿನ ಅಂಗಡಿಗೆ ಹೋದೆ. ಅಲ್ಲಿ ಹೋಗಿ ಹಾರ ತಗೋಣ ಅಂತ ಹೋಗ್ತೀನಿ. ಹಾರದಾಗೆ ಕಾಕಡ ಹೂವಿಂದ ಹಾರ, ಅದು ಜೇನು ಮುತ್ಕೊಂಡಿದ್ದಾವೆ. ನನಗೆ ಅವಾಗಲೇ ಅನಿಸ್ತು ಇಂಪ್ಲಿಮೆಂಟ್ ಮಾಡಬೇಕು. ಇಲ್ಲ, ನಾನು ಇದನ್ನ ಹಾಕ್ಬೇಕು ತೋಟದಲ್ಲಿ. ಇಲ್ಲಿಂದ ಹೋಗಿದೆ, ಇಲ್ಲಿ ಕುಡಿ ಹೊಡೆದಿದೆ. ಮತ್ತೆ ಈಗ ಇದರಲ್ಲೇ ಕುಡಿ ಹೊಡಿತಾ ಇರ್ತವೆ. ಹೊಡೋದಂಗೆ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ಕರೆಕ್ಟ್. ಆಮೇಲೆ ಇದಕ್ಕೆ ನಾವು ನೆಕ್ಸ್ಟು ಮೊನ್ನೆ ಒಂದು SPK ಕಾರ್ಯಕ್ರಮಕ್ಕೆ ಹೋಗಿದ್ವಿ, ನಾನು ಮಂಜಣ್ಣ ಇಬ್ಬರು. ಅಲ್ಲಿ ಪ್ರಕಾರ ನಾನೀಗ ಮುಂದೆ ಹೆಜ್ಜೆ ಇಡೋಣ ಅಂತ ಇದ್ದೀನಿ. ಯಾವುದು SPK ಕಾರ್ಯಕ್ರಮ ಅಂದ್ರೆ ಯಾವುದು? ಸುಭಾಷ್ ಪಾಳೇಕರ್ ಕಾರ್ಯಕ್ರಮ. ಕೃಷಿ. ನೀವಿಬ್ರು ಸುಭಾಷ್ ಪಾಳೇಕರ್ ಅವರ ತರಬೇತಿ ಪಡೆದಿರೋರು. ಬರೀಲಿ, ನೀವಿಬ್ರು ನಿಮ್ಮ ಅನುಭವ ಹೇಳ್ಕೊಳ್ರಿ. ಸುಭಾಷ್ ಪಾಳೇಕರ್ ಅವ್ರದ್ದು ಈಗ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಆ ಅವಕಾಶ ಸಿಕ್ಕಿರಲ್ಲ. ಮಂಜಣ್ಣರೇ, ನಿಮ್ಗೆ ಏನ್ ಅನ್ನಿಸ್ತು ಸುಭಾಷ್ ಪಾಳೇಕರ್ ತರಬೇತಿಲಿ? ಹೇಳಿ ಸರ್, ತರಬೇತಿ ಅನುಭವ ಹೇಳಿ. ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ 4 ದಿವಸ ಕಾರ್ಯಕ್ರಮ ಇತ್ತು. 4 ದಿವಸ ಬೆಳಗಿಂದ ಸಂಜೆವರೆಗೂ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ತಿಂಡಿ ತಿನ್ನಕ್ಕೆ, ಕಾಫಿ ಕುಡಿಯಕ್ಕೆ ಟೈಮ್ ಬಿಟ್ರೆ ಅದು ಸಾಲ್ತಿರ್ಲಿಲ್ಲ. ಬರ್ತಾ ಇದ್ದಂಗೆ ಅವರು ಈ ಒಂದು 87 ವರ್ಷನೂ ಏನೋ ಇರಬಹುದು ಅವರಿಗೆ. ಈ ಒಂದು ಪ್ರಾಯದಲ್ಲಿ ಅವರು ನಮಗೆ ಅಷ್ಟು ಶ್ರಮಪಟ್ಟು ನಮಗೆ ಅವರು ಪಾಠ ಮಾಡ್ತಾರೆ ಅಂತಂದ್ರೆ ನಾವು ಅದನ್ನ ಅಷ್ಟು ಮನವರಿಕೆ ಮಾಡ್ಕೋಬೇಕು. 5ನೇ ದಿವಸ ನಮಗೆ ಕಾರ್ಯಕ್ರಮ ಇತ್ತು, ತೋಟದ ವೀಕ್ಷಣೆ ಇತ್ತು. ಹೋಗಿದ್ವಿ. ಅದರಲ್ಲಿ ಕೆಲವು ಏನಾಗುತ್ತೆ ಅಂದ್ರೆ, ಈಗ ನಾವು ಸುಭಾಷ್ ಪಾಳೇಕರ್ ಕೃಷಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೆಂಗ್ ಬೇಕಂಗ್ ಮಾಡಿದ್ರೆ ಅಲ್ಲ, ಕ್ರಮಬದ್ಧವಾಗಿ ಮಾಡಿದ್ರೆ ತುಂಬಾ ಸಂತೋಷವಾಗುತ್ತೆ. ಒಬ್ರು 3 ಎಕರೆ ಮಾಡಿದ್ದಾರೆ 20 ವರ್ಷದ ಹಿಂದೆ. ಅವ್ರಿಗೆ ಕ್ರಮೇಣ ಅವರಿಗೆ ಮನೆಗೆ ಸಪೋರ್ಟ್ ಮಾಡೋಕ್ಕಾಗಿಲ್ಲ, ಒಬ್ಬರೇ ಮಾಡೋಕ್ಕಾಗಿಲ್ಲ, ಕೈ ಬಿಟ್ಬಿಟ್ಟಿದ್ದಾರೆ. ಕೈ ಬಿಟ್ಟರು ಸಹ ಅವತ್ತು ಅವ್ರದ್ದೊಂದು ನೋಡಿ ಗುರುಸ್ವಾಮಿ ಅಂತ ಹೇಳ್ಬಿಟ್ಟು ಅಲ್ಲೇ ಅಗರದಹಳ್ಳಿ ಅಂತ ಹೇಳ್ಬಿಟ್ಟು, ಅರಬೇಹಳ್ಳಿ ಅಂತ ಹೇಳಿ ವಯಸ್ಸಾಗಿದೆ. ಈಗಿನ ಮಕ್ಕಳು ಸುಭಾಷ್ ಪಾಳೇಕರ್ ಅವರ ಕೃಷಿನ ಒಪ್ಕೊಳ್ಳೋದು ತುಂಬ ಕಷ್ಟ ಇದೆ.
ಈಗ ಅವ್ರ ಮಕ್ಕಳು ಒಪ್ಕೊಂಡ್ಲಿಲ್ಲ. ಒಪ್ಕೊಂಡಿಲ್ಲ, ಹಂಗೆ ಬಿಟ್ಬಿಟ್ಟಿದ್ದಾರೆ. ಹಾಳು ಬಿಟ್ಟಿದ್ದಾರೆ, ನಮ್ಮ ಲೆಕ್ಕದಾಗ ಹಾಳು ಬಿಟ್ಟಂಗೆ ಕಾಣುತ್ತದು. ಆದರೆ ಅವರು ಒಂದು ಸುಭಾಷ್ ಪಾಳೇಕರ್ ಅವ್ರ ಖುಷಿನ ನಾವು ಸ್ವಲ್ಪ ಮನವರಿಕೆ ಮಾಡಿಬಿಟ್ರೆ, ಸರ್ ಆ ಭೂಮಿಗೆ ಇವತ್ತಿನವರೆಗೆ ಅವ್ರು ಯಾವುದೇ ಥರದ ಬಂಡವಾಳ ಹಾಕಿಲ್ಲ. ಹಾಕಲ್ಲ, ಅವಾಗ ಹಾಕ್ಯಾರೆ, ಹಾಕಲ್ಲ ಈಗ. ಆದ್ರೂ ಅವರಿಗೆ ವರ್ಷ ಇನ್ಕಮ್ ಹೆಂಗ್ ಬರ್ತಾ ಇದೆ ಅಂತ ಅವ್ರ ಬಾಯಲ್ಲಿ ಹೇಳಿದ್ದೇನು ಅಂದ್ರೆ, ಅಡಿಕೆಯಿಂದ ಬರ್ತಾ ಇದೆ, ಮೆಣಸಿಂದ ಬರ್ತಾ ಇದೆ, ಜಾಯಕಾಯಿಂದ ಬರ್ತಾ ಇದೆ, ಆಮೇಲೆ ತೆಂಗಿನಿಂದ ಬರ್ತಾ ಇದೆ, ಕಾಫಿ ಗಿಡನು ಹಾಕ್ಯಾರೆ. ಎಲ್ಲ ಬರೀ ಇನ್ಕಮಿಂಗ್ ಹೊರ್ತು ಅವ್ರು ಔಟ್ ಸೋರ್ಸ್ ಇಂದ ಏನು ತಂದು ಅವ್ರ ಹಾಕಂಗೆ ಒಂದು ಪೈಸದ ಬಂಡವಾಳ ಅದಕ್ಕೆ ಹಾಕಂಗಿಲ್ಲ. ನೀರು ಅದು ಬೇಕಾದಾಗ ಅವ್ರಿಗೆ ಸ್ವಲ್ಪ ಬರುತ್ತೆ ನೀರು, ಆಸೆ ಪ್ರಕೃತಿ. ಕಳೆ ಹೊಡೆಯಂಗಿಲ್ಲ, ಮಿಷಿನ್ ಇಲ್ಲ, ಜೀರೋ ಕಲ್ಟಿವೇಶನ್ ಅಲ್ಲಿ ಸಖತ್ ಇನ್ಕಮ್ ಬರ್ತಾ ಇದೆ. ಅವ್ರು ಈಗ ಮುಪ್ಪಲ್ಲಿ ಗಂಡ ಹೆಂಡತಿ ಇಬ್ರು, ತಂದೆ ತಾಯಿ ಇಬ್ರು ಇದ್ದಾರೆ, ಮಕ್ಕಳಿದ್ದಾರೆ. ಮಕ್ಕಳು ಅವರು 10-15 ಎಕರೆ ಅವ್ರು ಸಪ್ರೇಟ್ ನೋಡ್ಕೊಂತಾರೆ. ಈ 3 ಎಕರೆ ಮಾತ್ರ ಇವರು ಇಟ್ಕೊಂಡಿದ್ದಾರೆ. ಈ 3 ಎಕರೆನ ಅವರು ಸಮೃದ್ಧಿಯಾಗಿ ಜೀವನ ನಡೆಸ್ತಾ ಇದ್ದಾರೆ. ಮತ್ತೆ ನೋಡ್ರಿ, ತುಂಬಾ ₹1 ಖರ್ಚು ಬಂದಿದ್ದೆಲ್ಲ ಆದಾಯವಲ್ಲವೇ ಮಂಜಣ್ಣ? ಸರಿ. ಈ ಕಡೆಗೆ ಈರುಳ್ಳಿ ಹಾಕೊಂಡಿದಿರಿ. ಈಗ ಮನೆಗೆ ಏನು ಕೊಂಡ್ಕೊಂಬರಂಗಿಲ್ಲ, ಹಂಗ್ ಮಾಡ್ಕೊಂಡಿರಪ್ಪ ಅಲ್ಲ? ಕೊಳ್ಳಬಾರ್ದು ಅನ್ನೋ ಒಂದು ಇದರಲ್ಲಿ. ಸರ್, ಸಾವಯವ ಕೃಷಿಕರು ಮಾಡ್ಬೇಕಾಗಿರೋದು ಇದನ್ನೇ. ನಮ್ಮ ಮನೆಗೆ ಏನ್ ಬೇಕೋ ಅದನ್ನೆಲ್ಲ ನಾವು ಬೆಳ್ಕೋಬೇಕು ಫಸ್ಟ್. ನಾವು ತಿನ್ಲಿಕ್ಕೆ ಒಳ್ಳೇದನ್ನ ಅಮೃತ ತಿಂದೋಣ. ನಾವು ದುಡ್ಡಿನಾಸಿಗೆ ಹೋಗಿ ನೋಡಿ ಸರ್, ಇದು ಪನ್ನೇರ್ಲು ಅಂತ ಹೇಳ್ಬಿಟ್ಟು. ಪನ್ನೇರ್ಲು ಎಷ್ಟು ವೈವಿಧ್ಯಮಯವಾದ ಸಸ್ಯ ಸಂಪತ್ತಿದೆ ರೀ ನಿಮ್ಮ ತೋಟದಲ್ಲಿ. ರಾಮಸ್ವಾಮಿಗಳು ಭಾಳ ಖುಷಿ ಆಯ್ತು ಕಣ್ರಿ. ಸಮೃದ್ಧ ಕೃಷಿಕರು ನೀವು. ಪನ್ನೇರಳು ನೋಡ್ರಿ, ಇಲ್ಲಿ ನೋಡ್ಲಿಕ್ಕೆ ಆಗಿದೆ. ಸ್ವಲ್ಪ ಚಿಕ್ಕ ಇದು, ಸ್ವಲ್ಪ ಇದಕ್ಕಿಂತ ಒಂದು ಅಡಕೆ ಗಾತ್ರ ಅಷ್ಟೇ ಬರೋದು. ಈಗ ನಿಮಗೆ ತೋರ್ಸಕ್ಕೋಸ್ಕರ ಕೇಳ್ತಾ ಇದ್ದೀನಿ. ನೋಡಿ ಸರ್, ಇದು ಈ ಕಲರ್ ಬರುತ್ತೆ, ಹಣ್ಣಾಗಿ ಬಿಡಲ್ಲ ಇದು. ಏನಕ್ಕೆ ಅಂದ್ರೆ ಸುತ್ತಮುತ್ತ ಯಾವ ಹಣ್ಣಿನ ಗಿಡವೂ ಇಲ್ಲ. ಪಕ್ಷಿಗಳಿಗೋಸ್ಕರ ಬೆಳೆದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ತಿಂದು ಬಿಟ್ಟ ನಾನು ತಿಂತೀನಿ ಅಷ್ಟೇ. ಪಕ್ಷಿಗಳು ತಿಂದು ಬಿಟ್ರೆ ನಿಮಗೆ? ಹೌದು, ಬಿಡೋದಿಲ್ಲ ಇವು. ಸುಮಾರು ಬಿಟ್ಟಕೊಂಡ್ರೆ ಏನೋ ಬಿಡುತ್ತೆ, ಅಲ್ಲ ಬಿಡುತ್ತೆ, ಪಕ್ಷಿಗಳು ಬಿಡಲ್ಲ ಸರ್. ಇದನ್ನ ನೋಡಿ ನೋಡಿ ಸರ್, ಇದು ಪನ್ನೇರ್ಲು ಅಂತ ಹೇಳ್ಬಿಟ್ಟು ಸೇಮ್ ಅಡಿಕೆ ಜಾತಿ ಅಂತ ಹೇಳ್ಬೋದು. ನೋಡಿ ಸರ್, ಇಷ್ಟೇ ಇದು ಒಂದು ಅಡಿಕೆ ತರ. ಇದಲ್ಲ ನೋಡಿ ಸರ್, ಇದು ವೇಸ್ಟ್. ಇದರಿಂದ ಏನು ಉಪಯೋಗ ತಿಳಿದಿಲ್ಲ. ಅದು ಸಿಪ್ಪೆ ವೇಸ್ಟಾ? ಅಲ್ಲ ಸರ್, ಇದು ಅದನ್ನೇ ತಿನ್ಬೇಕಾಗಿರೋದು. ಇದು ವೇಸ್ಟಾ? ಅದು ವೇಸ್ಟ್. ಅದು ಓಹೋ, ಒಳಗಡೆ ಇರೋ ಬೀಜನೇ ವೇಸ್ಟ್. ಬೀಜ ವೇಸ್ಟ್ ಸರ್. ಈಗ ಇದನ್ನ ನಿಮಗೆ ಕೊಡ್ತೀನಿ, ನಾನು ಬಾಯಿ ಬಿಟ್ಟು ಹೇಳೋದಕ್ಕಿಂತ ನೀವು ನಿಮ್ಮ ಅನುಭವ ಹೇಳಿ ಸಾಕು. ನಾನು ಹೇಳಿಲ್ಲ ಇನ್ನು ಏನು ಅಂತ. ನಿಮ್ಮ ಬಾಯಿ ಬಿಟ್ಟು, ಇದು ಇನ್ನೂ ಪೂರ್ತಿ ಹಣ್ಣಾಗಿಲ್ಲ. ಚೆನ್ನಾಗಿದೆ, ತಿನ್ಬೋದು, ಸೂಪರ್ ಆಗಿದೆ. ತಿಂದಾದ್ಮೇಲೆ ನಿಮಗೆ ಅರ್ಧ ಗಂಟೆ ಪನ್ನೀರ್ ಸ್ಮೆಲ್ಲೇ ಬರ್ತಾ ಇರುತ್ತೆ. ಈ ಸಮಾರಂಭಗಳ ಪನ್ನೀರ್ ಹಾಕ್ತಾರಲ್ಲ, ಆ ಸ್ಮೆಲ್ಲು, ಆ ಸ್ಮೆಲ್ಲೇ ಬರ್ತಾ ಇರುತ್ತೆ. ಹೌದು. ಓ, ಪನ್ನೀರು ಎಂತದು? ಪನ್ನೇರ್ಲು ಅಂತ. ಪನ್ನೇರ್ಲು ಸಖತ್ತಾಗಿದೆ ಬಿಡ್ರಿ. ಇದು ವೆರಿ ಗುಡ್. ಇಂಥ ವೆರೈಟೀಸ್ ಎಲ್ಲ ಆಗಿದೆ ಈ ವರ್ಷ, ತುಂಬಾ ಚೆನ್ನಾಗಿ ಬಂದಿದೆ. ಒಂದ್ಸರಿ ತುಂಬಾ ಬೆಳೆದ್ಬಿಟ್ಟಿತ್ತು, ಕಳೆದ್ಬಿಟ್ಟಿನಿ. ಇದು ಮತ್ತೆ ಸಿಗಿರೋದು ಅಷ್ಟು. ಆಮೇಲೆ ಇದನ್ನ ನಾನು ಏನ್ ಮಾಡ್ತೀನಿ, ಇದನ್ನ ಕಳೆದ್ಬಿಟ್ಟು ಮಲ್ಚಿಂಗ್ ಮಾಡೋಕೆ ತುಂಬಾ ನೇರ್ಲೆ ಸೊಪ್ಪು, ಇದು ಸೊಪ್ಪು, ಮನೆ ಒಳಗೆ ಸೊಪ್ಪು, ನಿಮ್ ತೋಟದಲ್ಲಿ ಏನಿದೆ ಎಲ್ಲ ಸೊಪ್ಪು ಕಳೆದ್ಬಿಟ್ಟು ಒಂದು ತಿಪ್ಪಿಗೆ ಹಾಕ್ತಿದ್ದೆ. ಈಗ ತಿಪ್ಪೆನ ಯಾವುದು ನಮ್ಮ ಸುಭಾಷ್ ಪಾಳೇಕರ್ ಅವರ ಕಾರ್ಯಕ್ರಮಕ್ಕೆ ಹೋದ್ಮೇಲೆ ತಿಪ್ಪೆ ಹಾಕ್ಬಾರ್ದು ಅಂತ ತೀರ್ಮಾನ ಮಾಡಿದ್ವಿ. ಹಂಗೆ ಮಂಚಿಂಗ್ ಮಂಚಿಂಗ್ ಮಾಡಿ ಅದ್ರ ಮೇಲೆ ಏನು ನಮ್ದು ಏನು ತ್ಯಾಜ್ಯ ಸಿಗುತ್ತೆ ಅದನ್ನೆಲ್ಲ ತಗೊಂಡಾಗ ಹಾಕೋದು. ಅದಕ್ಕೆ ಅವರು ಒಂದು ಕುಂಬಳಕಾಯಿ ಬಳ್ಳಿ ಪದಾರ್ಥಗಳು ಹಾಕಿ ಅಂತ ಹೇಳಿದ್ದಾರೆ. ಈ ವರ್ಷ ಪ್ರಯೋಗ ಮಾಡ್ಬೇಕು ನಾನು. ಸರಿ ಅದೇ ಸಕ್ಸಸ್ ಆಗ್ಬಿಟ್ರೆ ತುಂಬಾ ಅನುಕೂಲ ಆಗುತ್ತೆ.